2005ವರೆಗೂ ನೈಸ್ ಎಕ್ಸೆಸ್ ಲ್ಯಾಂಡ್ ಅವಾಗ ಬೆಳೆದಿ ಜನ ಸಫರ್ ಮಾಡೋದು. ಆಮೇಲೆ ನಾಲೆಜ್ ಪಾರ್ಕ್ DLF 6ರಿಂದ 12ರಲ್ಲಿ ನಿಮಗೆ ಬ್ರದರ್ ಒಂದೇ ನಿಮಿಷ 2006 ನಾನು ಮುಖ್ಯಮಂತ್ರಿ ಆದಾಗ ಆ 2006ರಲ್ಲೇ ಕ್ಯಾಬಿನೆಟ್ ಮುಂದೆ ಅದನ್ನು ತಂದು ಆ ಪ್ರಾಜೆಕ್ಟನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ತಂದಾಗ ಒಂದು ನಿಮಿಷ ಗ್ಲೋಬಲ್ ಟೆಂಡರು ಕರೆದಿದ್ದು ಒಂದು ಭಾಗ, ಅದನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತ ಹೊರಟೆ. ವಿಧಾನಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಏನಾಯಿತು, ಆ ಚರ್ಚೆನಲ್ಲಿ ಫೈನಲ್ ಆಗಿ ಒಂದು ಮಾತು ಹೇಳಿದೆ, 224 ಸದಸ್ಯರಿಗೂ ಮನವಿ ಮಾಡ್ತೇನೆ, ಇದು ಈ ಪ್ರಾಜೆಕ್ಟ್ ಏನಿದೆ ಇವನು ಇನ್ನೂ 30 ವರ್ಷ ಆದರೂ ಮಾಡಲ್ಲ. ಇವತ್ತು ಏನು ಈ ಭೂಮಿ ಅಕ್ವೈರ್ ಮಾಡಿದ್ದೀವಿ ಈ ಪ್ರಾಜೆಕ್ಟ್ಗೋಸ್ಕರವಾಗಿ, ಈ ಭೂಮಿಯನ್ನು ನಾವು ವಾಪಸ್ ಪಡೆದ್ರೆ ಹೆಚ್ಚು ಕಡಿಮೆ 28-30 ಸಾವಿರ ಎಕರೆ ಲ್ಯಾಂಡ್ನ ಅಲ್ಲಿ ಅಕ್ವೈರ್ ಮಾಡಿದ್ದು. ನಾನೊಂದು ಮಾತಾವತ್ತು ಹೇಳಿದ್ದೀನಿ, ಅಸೆಂಬ್ಲಿ ರೆಕಾರ್ಡ್ ಆಗಿದೆ. ಈ ಭೂಮಿಯನ್ನು ವಾಪಸ್ ನಾವು ಪಡೆದು ಇದನ್ನು ಸ್ಕ್ರ್ಯಾಪ್ ಮಾಡಿ 15,000 ಕೋಟಿ ಬೆಂಗಳೂರಿನ ಅಭಿವೃದ್ಧಿಗೆ ಇನ್ವೆಸ್ಟ್ಮೆಂಟ್ ಮಾಡೋಣ, ಇನ್ನು 15,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೀನಿ, ಇದಕ್ಕೆ ಒಪ್ಪಿಗೆ ಕೊಡಿ, ಇದೆಲ್ಲ ನೀವು ಕ್ರೆಡಿಟ್ ನೀವೇ ತಗೊಳ್ಳಿ, ನನಗೆ ಕೊಡಬೇಡಿ, 224 ಜನ ಸದಸ್ಯರು ತಗೊಳ್ಳಿ ಅಂತೇಳಿ ವಿಧಾನಸಭೆ ಕಲಾಪದಲ್ಲಿ ಚೀಫ್ ಮಿನಿಸ್ಟರಾಗಿ 2006ರಲ್ಲಿ ಮಾತಾಡಿದ್ದೀನಿ. ಯಾರೂ ಒಪ್ಪಿಗೆ ಕೊಡಲಿಲ್ಲ. ಹೋದರು, ಎಲ್ಲ ಪ್ಯಾಕೆಟ್ಗಳು ತಗೊಂಡ್ರು, ಗಿಫ್ಟ್ ಪ್ಯಾಕೆಟ್ನ, ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಅವತ್ತೇ ನಾನು ಸ್ಕ್ರ್ಯಾಪ್ ಮಾಡುವೆ, ಒಪ್ಪಿಗೆ ಕೊಟ್ಟರೆ ಇವರು. ಇದು ಆಗಿದ್ದಂಥ ಒಂದು ಘಟನೆ ಮುಂದೆ ಗಮನಕ್ಕೆ ತರ್ತಿದೆ. ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ ಫೇಲ್ ಆಗಿದೆ, ಎಲ್ಲ ಪ್ರಾಜೆಕ್ಟ್ ಫೇಲ್ ಆಗಿದೆ. AICT ಬರ್ತಾ ಇದೆ, 1 ಲಕ್ಷ ಎಕರೆ ಇಲ್ಲಿಂದ ಮೈಸೂರು ತನಕ ಅಕ್ವಿಸಿಷನ್ಗೆ ನೋಟಿಫಿಕೇಶನ್ ಆಗಿದೆ. ಬೆಂಗಳೂರು ಸುತ್ತಮುತ್ತ ಹೈಕೋರ್ಟ್ ಅಲ್ಲಿ NOC ಕೊಟ್ಟು ನೈಸ್ ಅವರು ಇವರು ಬಿಲ್ಡರ್ಗಳಿಗೆಲ್ಲ ಅಪಾರ್ಟ್ಮೆಂಟ್ ಕಟ್ಟಕ್ಕೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಅದನ್ನೇ ಅಪ್ಲೈ ಮಾಡಿ ಅಪಾರ್ಟ್ಮೆಂಟ್ ಕಟ್ಟೋರಿಗಲ್ಲ, ಅಲ್ಲಿ ಯಾವ್ದು ಬರ್ತಾವೆ ನೋಡಬೇಕೆಲ್ಲ. ಈಗ ಇವರು ಜಯಚಂದ್ರ ಅವರು ಲಾ ಮಿನಿಸ್ಟರ್ ಇದ್ದರು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಹಿಂದಿನ ಅವಧಿನಲ್ಲಿ ಒಂದು ಕಮಿಟಿ ರಚನೆ ಆಯಿತು. ಕಮಿಟಿ ರಚನೆ ಆದ ಮೇಲೆ ಆ ಕಮಿಟಿ ಹೌಸ್ ಕಮಿಟಿ ಏನು ತೀರ್ಮಾನ ಕೊಟ್ಟರು ಅದನ್ನು ಸಂಪೂರ್ಣವಾಗಿ ಸರ್ಕಾರ ಮುಟ್ಟುಗೋಲು ಹಾಕಬೇಕು ಅಂದರು, ಸ್ಕ್ರ್ಯಾಪ್ ಮಾಡಿ ಅಂದರು. ರಿಪೋರ್ಟ್ ಕೊಟ್ಟಿದ್ದಾರೆ ಜಯಚಂದ್ರ, ಅವ್ರಿಗೂ ಏನೋ ಯಾರು ಎದುರಿಸಿದ್ರು ಅನ್ನೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳಿ. ಇವತ್ತುವರೆಗೆ ಯಾತಕ್ಕೆ ಅದನ್ನು ಸರ್ಕಾರ ಅವರಿಗೆ ರಕ್ಷಣೆ ಕೊಟ್ಕೊಂಬಂದರು? ಯಾರು ಕೊಟ್ಕೊಂಬಂದಿದ್ದಾರೆ? ಯಾವ ಒಂದು ಆ ಒಂದು ಯೋಜನೆ ಅವತ್ತು ಸರ್ಕಾರದಲ್ಲಿ ಹಣ ಇಲ್ಲ. ದೇವೇಗೌಡರ ಕಾಲದಲ್ಲಿ 3,600 3,800 ಕೋಟಿ ಬಜೆಟು ವರ್ಷದ ಬಜೆಟು. ಇವತ್ತು 4 ಲಕ್ಷ ಕೋಟಿ ಇದೆ. ಇವತ್ತು ಹಣಕ್ಕೆ ತೊಂದರೆ ಇಲ್ಲ ಬಿಡಿ. ಅವತ್ತು ರಾಮಕೃಷ್ಣ ಹೆಗಡೆ ಅವರು 85ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಆಂಧ್ರ ಪ್ರದೇಶದ್ದು ಒಂದು ಬಸ್ಸು ಸ್ಕೂಲ್ ಮಕ್ಕಳು ಬಸ್ಸು ಆ ಮಾಯಗಾನಹಳ್ಳಿ ಹತ್ರ ಆಕ್ಸಿಡೆಂಟ್ ಆಯಿತು. 8-10 ಮಕ್ಕಳು ಸ್ಪಾಟಲ್ಲಿ ತೀರ್ಕೊಂಡು ಹೋದರು. ಅವತ್ತೇ ದೇವೇಗೌಡರು ಅಗಲೀಕರಣ ಆಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಆ ರಸ್ತೆ. ಬಟ್ ಆಗ ಮಾಡೋಕ್ಕಾಗಲಿಲ್ಲ. ಇವರು CM ಆದಾಗ ಕನ್ಸೋರ್ಟಿಯಮ್ನೋ ಬಂದಿದ್ದು ಒಬ್ಬರು. ಇವರು ಡೆಲ್ಲಿಗೆ ಹೋದ ಮೇಲೆ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಿತ್ತು ಅದೆಲ್ಲ ಗಾಳಿಗೆ ತೂರಿ ಯಾರ್ಯಾವ ಕಾಲದಲ್ಲಿ ಏನೇನೋ ಅವರಿಗೆ ಬರ್ಕೊಟ್ರು ಅಲ್ಲಿದೆ ರೆಕಾರ್ಡ್ಗಳಲ್ಲಿ. ಅದರ ವಿರುದ್ಧವೇ ದೇವೇಗೌಡರು 2002 ಇಲ್ಲಿ ಬೈ ಎಲೆಕ್ಷನಲ್ಲಿ ಗೆದ್ದಾಗ ರೈತರುಗಳು ಕೆಲವರು ಬಂದು ಹೇಳಿದ್ರು ಏನಾಗಿದೆ ಅಂತ. ಅದರ ವಿರುದ್ಧ ನಿರಂತರವಾಗಿ ಕಾನೂನು ಹೋರಾಟ ಏನು ಮಾಡ್ಕೊಂಬಂದರು, ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಫೈನ್ ಹಾಕ್ಸ್ಕೊಂಡ್ರು ಅವರು. ಮಾಧುಸ್ವಾಮಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಮಾಧುಸ್ವಾಮಿ ಪಾಪ ಹೋರಾಟ ಮಾಡಿದ್ರು, ಅವ್ರಿಗೂ 5 ಲಕ್ಷ ಫೈನ್ ಹಾಕಿದ್ರು. ಇದು ಸರ್ಕಾರ ನಡೆಸ್ತಕ್ಕಂಥವರಲ್ಲಿ ಒಂದು ಇಚ್ಛಾಶಕ್ತಿ ಇಲ್ಲದೆ ಇದ್ದರೆ ಏನೂ ಆಗೋದಿಲ್ಲ. ಎಲ್ಲಾಗುತ್ತೆ? ಯಾವ ಟೌನ್ಶಿಪ್ ಹೇಳಿ? ಬಿಡದಿದ್ದು ಎಲ್ಲಿಂದ ಮಾಡ್ತಾರೆ? ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ, ಅದಕ್ಕೆ ಮಾರಾಟ ಮಾಡೋದು ಬೇಡ ಅಂತಿರೋದು. ಇದಕ್ಕೂ ಕೊಡೋದು ಅವಶ್ಯಕತೆ ಇಲ್ಲ, ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಾನು ಮೊದಲೇ ನಿಮ್ಗೆ ಹೇಳಿದೆ, ಈಗ ಈಗಲ್ಟನ್ನ ಲ್ಯಾಂಡು ಸರ್ಕಾರಿ ಭೂಮಿಯಲ್ಲಿ ಒಳಗಡೆ ಇತ್ತಲ್ಲ ಖರಾಬ್ ಲ್ಯಾಂಡು, ಆ ಖರಾಬ್ ಲ್ಯಾಂಡಿಗೆ ರೇಟ್ ಎಷ್ಟು ಫಿಕ್ಸ್ ಮಾಡೋರೆ? 12 ಕೋಟಿ ಎಕರೆ.
ಇಲ್ಲಿ ರೈತರಿಗೆ ಎಷ್ಟು ಫಿಕ್ಸ್ ಮಾಡವ್ರೆ ಅವರ ಪಿತ್ರಾರ್ಜಿತ ಆಸ್ತಿ ಅದರ ಪಕ್ಕ ಸರ್ವೆ ನಂಬರ್ಗಳೇ 2 ಕೋಟಿ ಮಾಡವ್ರೆ. ಯಾಕಪ್ಪ 2 ಕೋಟಿ? ನೀನೇ 12 ಕೋಟಿ ಮಾಡಿದವರು ನಿನ್ನ ಕಾಲದಲ್ಲಿ. ಈಗ 2 ಕೋಟಿಗೆ ಯಾಕಪ್ಪ ಇಳಿಸಿದೀಯಾ? ಬೆಲೆಯಲ್ಲಿ ಜಾಸ್ತಿ ಆಗೈತೆ. ಇವತ್ತು ಮಾರ್ಕೆಟಲ್ಲಿ ಪ್ರೈವೇಟಲ್ಲಿ ಬ್ರದರ್ 4-4.25 ಕೋಟಿ ಇದೆ ಅಲ್ಲಿ. ಇವತ್ತು ಬಿಲ್ಡರ್ಗಳು ಹೋಗಿ ತಗೋತಾರಲ್ಲ ಕೆಲವರೆಲ್ಲ ಬೆಂಗಳೂರಿಂದ ಹೋಗಿ 4 ಕೋಟಿ 4.25 ಕೋಟಿ ಇದೆ ವ್ಯಾಲ್ಯೂ ಎಕರೆ. ಇಲ್ಲಿ ಇವರು ರೈತರಿಗೆ 2 ಕೋಟಿ ಕೊಡ್ತಾರಂತೆ. ಇದು ರೈತರನ್ನು ಉದ್ಧಾರ ಮಾಡೋ ಸ್ಕೀಮ್. ಅದು ಮಿಸ್ಯೂಸ್ ಮಾಡ್ತಾವ್ರೆ. ಯಾರೂ ಮಾಡಿಲ್ಲ. ಎಲ್ಲಿ ಮಾಡವ್ರೆ? ಎಲ್ಲಿ ಮಾಡೋರು ಬರಲಿ. ರೈತರು ನಾನು ಯಾರಿಗೂ ಪ್ರವೋಕ್ ಮಾಡಿಲ್ಲ. ಹೇಳ್ತೀನಿ ಕೇಳಿ. ನಾನು ಇವತ್ತು ನಿಮ್ಮಗಳ ಮುಂದೆ ಇವತ್ತಿಷ್ಟು ಮಾತಾಡೋಕ್ಕೆ ಕಾರಣ, ನನ್ನ ರೈತರು ನನ್ನ ಮೇಲೆ ಅನುಮಾನ ಪಟ್ಟರು. ನಾನೇನು ಡೆಲ್ಲಿನಲ್ಲಿ ಬೇರೆ ಬೇರೆ ಅಪಾಯಿಂಟ್ಮೆಂಟ್ ಇಟ್ಕೊಂಡು ಹೋಗ್ತೀನಿ ಕೆಲಸಗಳಿಗೆ. ಕುಮಾರಣ್ಣ ಯಾವತ್ತೋ ಒಂದು ದಿವಸ ಬಂದರು, ಮಾತನಾಡಿದ್ರು, ಮತ್ತು ಅವರು ಹೊಟ್ಟೋದ್ರು. ಸುಮ್ಮನೆ ತೋರ್ಗಾಣಿಕೆ ಬಂದು ಮಾತಾಡೋದ್ರು, ನಮ್ಮ ರಕ್ಷಣೆಗೆ ಬರ್ತಾರ ಅಂತೇಳಿ ಅನುಮಾನ ವ್ಯಕ್ತಪಡಿಸ್ತಾರೆ. ಅದೆಲ್ಲ ನೋಡಿ ಇವರೇ ಎತ್ಕಡ್ತಾರೆ. ಎಲ್ಲಪ್ಪ ನಿಮ್ಮ ಕುಮಾರಣ್ಣ ಅಂತಾರೆ. ಅದಕ್ಕೋಸ್ಕರಲೇ ಇವತ್ತು ನಿಮ್ಮ ಮುಂದೆ ಏನು ಬಂದಿದ್ದೀನಿ. ಇವತ್ತು ಕಾನೂನಿನ ವ್ಯಾಪ್ತಿ ಒಳಗೇ ಈ ಪ್ರಾಜೆಕ್ಟು ರೈತರ ವಿರುದ್ಧವಾದಂಥ ನಿರ್ಣಯ ಆಗಬಾರದು. ಅದಕ್ಕೆ ನನ್ನ ಹೋರಾಟ ರೈತರ ಪರವಾಗಿದೆ. ಹಾಂ ಕೇಳಿ. That actually early stage also ಅಲ್ಲೇ ತಗೊಳ್ಳಿ ಬಿಡ ಮಾತಾಡಿಸ್ತಾರ. ಏನು ಬ್ರದರ್ ನೋಡಿ, ಅವತ್ತಿನ ಸಂದರ್ಭದಲ್ಲೇ ಅಸೆಂಬ್ಲಿ ಒಳಗೂ ಸಹ ನಾನು ಚರ್ಚೆ ಮಾಡಿದ್ದೀನಿ ಹಿಜಾಬ್ ಬಗ್ಗೆ ಅಷ್ಟೇ ಅಲ್ಲ, ನಾನು ಎಲ್ಲ ಒಂದು ಧರ್ಮಗಳಿಗೂ ಗೌರವ ಕೊಡ್ತಕ್ಕಂಥವ್ರು. ಹಿಜಾಬ್ನ ವಿಷಯ ಒಂದೇ ಅಲ್ಲ. ಇವತ್ತು ಅದು ಯಾವುದೋ ಮೊನ್ನೆ ಎಕ್ಸಾಮ್ ಓದಂಥ ಒಬ್ಬ ವ್ಯಕ್ತಿಗೆ ಜನವರ ತೆಗೆಸಿದ್ರು ಅಂತ ಹೇಳಿ ಒಂದು ರಾಜಕೀಯ ಮಾಡಿಸಿ ಈಗ ಅದನ್ನೇ ಮುಂದಿಟ್ಕೊಂಡು ಇವತ್ತು ಎಲ್ಲ ರೀತಿಯಲ್ಲಿ ಏನೋ ನೆನ್ನೆ ಒಂದು ಹೊಸದಾಗಿ ನೋಟಿಫಿಕೇಷನ್ ಹೊರಡಿಸೋರೆ. ಬಹುಶಃ ಹೈಕೋರ್ಟು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದ್ದಲ್ಲ, ಆ ತೀರ್ಪಿನ ವೆಕೇಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗಿನ್ನೂ, ತಿಳ್ಕೋಬೇಕಾದ್ರ ಬಗ್ಗೆ. ಅದನ್ನು ವೆಕೇಟ್ ಮಾಡಿಸ್ದೆ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ನೆನ್ನೆ ಘೋಷಣೆ ಮಾಡಿದ್ರು ನನಗೆ ಅದೇ ಆಶ್ಚರ್ಯ. ಇಷ್ಟು ದಿವಸ ಏನು ಮಾಡ್ತಾಯಿದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಎಂಥದ್ದು ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದಮೇಲೆ ಇವತ್ತೇನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ, ಏನೋ ರಿಪೋರ್ಟ್ ರೆಕಾರ್ಡ್ ಏನೋ ಇಡ್ತಾರಂತಲ್ಲ ನಿಮ್ಮ ಮುಂದೆ. ಈಗ ಮುಸ್ಲಿಂ 14ಕ್ಕೆ ಅದಕ್ಕೆ ಬಹುಶಃ ಅದಕ್ಕೆ ಎದುರ್ಕೊಂಡು ಈಗ ಮಾಡವ್ರೆ ಏನೋ ಒಂದು ತೋರಿಸೋದಕ್ಕೆ. 3 ವರ್ಷದಿಂದ ಏನು ಮಾಡ್ತಾಯಿದ್ರು? ಈಗ ನೋಡಿ ಸರ್, ಈಗ ಜಿಲ್ಲಾ ಪಂಚಾಯತಿ ಸುಮಾರು 1,000 ರೂಪಾಯಿ ಅಧಿಕ ಇದೆ, ತಾಲೂಕ್ ಪಂಚಾಯತಿ 3,000 ರೂಪಾಯಿ ಅಧಿಕ ಇದೆ. ಚುನಾವಣೆ ನಡೀತಾ ಇಲ್ಲ. ಒಂದ್ ವೇಳೆ ಚುನಾವಣೆ ನಡೆದಿದ್ರೆ 25 ಜನ ಸರ್ಕಾರಕ್ಕೆ ಏನಾದ್ರು ಮನೆ ಮಾಡಿ ಗ್ರಾಮೀಣಾಭಿವೃದ್ಧಿನ ಮಾಡ್ತಾ ಇದ್ದಾರೆ. ಇದಕ್ಕೆ ತಾತ್ವಿಕ ಸರ್ ಅಂತಾಗಿದೆ. ಈ ಸರ್ಕಾರದ ಮುಂದೆ ಎಷ್ಟು ಸಲ ಹೇಳಿದ್ರು ಅಷ್ಟೇ. 3 ವರ್ಷ ಆಗಿದೆ. ಈಗ ಎಷ್ಟು ಬಾರಿ ಕೋರ್ಟ್ ಮುಂದೆ ಹೋಗಿ ಅವರು ಡೈರೆಕ್ಷನ್ ಕೊಟ್ಟರು ಚುನಾವಣೆ ನಡೆಸಿ ಅಂತೇಳಿ, ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಕೊಟ್ಕೊಂಡು ಮುಂದಕ್ಕೆ ಯಾಕೆ ಹೋಗ್ತಾವ್ರೆ? ಈಗ ಮೊನ್ನೆ ಯಾಕೆ ಅಫಿಡವಿಟ್ ಹಾಕಿದ್ರು? GBA ಚುನಾವಣೆ ಸಿದ್ದರಾಮಯ್ಯನವ್ರು ಕರೆಸಿ ನಿಮ್ಮ ಎಲೆಕ್ಷನ್ ಕಮಿಷನ್, ಇಲ್ಲಿ ರಾಜ್ಯ ಸರ್ಕಾರದ ಎಲೆಕ್ಷನ್ ಕಮಿಷನ್ನ ಚುನಾವಣೆ ನಡೆಸೋದು ತಯಾರಿ ಮಾಡಿ ಅಂತ ಹೇಳಿದ್ರು ಅಧಿಕಾರಿಗಳು ಕರೆಸಿ. ಅವರು ಪ್ರೆಸ್ ಮೀಟ್ ಮಾಡೋ ಹೇಳಿದ್ರು. ಬಹುಶಃ ಜೂನ್ 14 2 ಡೇಟ್ ಏನೋ ಹೇಳಿದ್ರು ನಿಮಗೆ. ಆಮೇಲೆ ಯಾತಕ್ಕೆ ಅವರು ಹಿಂಸರಿದ್ರು? ಯಾರು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಅವ್ರನ್ನ ಎದುರಿಸಿ ನಿಲ್ಲಿಸಿದ್ರು? ಅಲ್ಲಿಗೆ ಮುಖ್ಯಮಂತ್ರಿಗಳಿಗಿಂತಲೂ ದೊಡ್ಡ ವ್ಯಕ್ತಿ ಇರಬೇಕಲ್ಲ ಇಲ್ಲಿ.
ಸೋಮವಾರ ಕ್ಯಾಲೆಂಡರ್ ಇವೆಂಟ್ ಅನೌನ್ಸ್ ಮಾಡ್ತೀನಿ ಅಂತ. ಸರ್ ಇಂಗ್ಲಿಷ್ ಹಾಂ ನೋ hijab issue to convince one particular community. Yesterday they have announced not only hijab, all religious people who cultivate in their life. For that actually government has expressed that they will going to give support. This is the issue, to convince one particular community. Other than that, nothing is there in that. Satishan issue, Yes, sir. think in Kerala, according to my information, most of the Congress workers, they wanted him. But meantime, K.C. Venugopal also trying to become chief minister by using high command. But this decision which they have taken, that is left to their party. Why I have to react for that? Sir, what is your opinion about the two by-elections there in Karnataka? By-election, several election, the government which run by party, those people only win the election. Then after general election comes, government will collapse actually. According to me, several incident we can give. S.M. Krishna period, 2 by-election, S.M. Krishna won the election. When he go for the election after 4-5 months, he lost. Sir, He reduced to 68 sir, seats. one last question, sir. Prime Minister has made 7 recommendations for austerity measures, sir. As Industries Minister, how do you see this? No, it is necessary now. Not only our Prime Minister. I think 2 days back, Singapore Prime Minister, he addressed the nation of Singapore. Most difficult days coming now. For that actually we have to be prepared. In that context only, Prime Minister also, after getting all information, what will be the future, this geopolitical issue, he has taken the decision. He requested the people to cooperate with the government. For that people also, they are cooperative. But only thing, opposition people, very lightly they have taken this Prime Minister's request. But I am asking them, if they are in that position, what they have done, what they are going to take the decision, please. Tomorrow, with being D.K. Shivkumar's birthday, many of his daughters are hoping that the High Command would signal his elevation as the next CM, but there are no signs yet. What do you have to say? No, you can tomorrow evening conduct one drama artist, inviting them. He can play the role of a chief minister there. Sir, lastly, sir, how do you see Vijay as a CM in Tamil Nadu for Karnataka? Let us see, just now he has taken the confidence of the house. How we will run the show, we have to see. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.